ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ಮಾರ್ಚ್ 23ರಂದು ಸೈನ್ಸ್ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸೈನ್ಸ್ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜು ಇಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ 40+ ಮಾರ್ಕ್ಸನ್ನು ಗಳಿಸ್ತೀರಾ. 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು. ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಆರಾಮಾಗಿ ಪಾಸ್ ಆಗ್ತೀರಿ ಇಷ್ಟು ಓದ್ಕೊಂಡ್ರೆ. ಕೊನೆವರೆಗೆ ನೋಡಿ. ಇದು ಇಂಗ್ಲೀಷ್ ಮೀಡಿಯಮು. ತುಂಬ ಜನ ಕೇಳ್ತಾ ಇದ್ರಿ ಇಂಗ್ಲೀಷ್ ಮೀಡಿಯಮ್ ಅಂತ. ಕೊನೆಗೂ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ಸ್ಗಳು ಉತ್ತರ ಸಹಿತ ಕೊಡ್ತೀನಿ, ನೋಡಲೇಬೇಕು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಕೊನೆಗೂ ಎಲ್ಲ ಕ್ವಶನ್ಸ್ಗೆ ಚೆನ್ನಾಗಿ ಓದ್ಕೊಂಡು ಪಾಸ್ ಆಗಿ ಮತ್ತೆ ಸ್ಕೋರ್ಗಳು ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ಹಿಂದುಡಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ದೀರಾ ಅಥವಾ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮದು ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಏನು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂತಲ್ಲಿ ಎಲ್ಲರೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಕನ್ನಡ ಮೀಡಿಯಮ್ಗಿಂತ ಸಪೋರ್ಟ್ ತುಂಬ ಕಡಿಮೆ ಇದೆ. ಅದರಿಂದ ಎಲ್ಲರೂ ಶೇರ್ ಮಾಡಿ. ಅಟ್ಲೀಸ್ಟ್ ಇಬ್ಬರಿಗೆ ಯಾರು ಶೇರ್ ಮಾಡಿ, ಅವಾಗ ಹೆಲ್ಪ್ ಆಗ್ತದೆ ನಿಮಗೆ. ಓಕೆ, ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಖಂಡಿತ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ ಮೊದಲು ನೋಡ್ಕೋಬೇಕಾದ್ರೆ ಡ್ರಾವಿಂಗ್ಸು ಕೇಳ್ತಾರೆ, ಅರ್ಥ ಆಯ್ತಾ? 8 ಮಾರ್ಕ್ಸಿಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಡ್ರಾವಿಂಗ್ಸ್ ನೋಡಿ. ಇಂಪಾರ್ಟೆಂಟ್ ಡಯಾಗ್ರಾಮ್ಸು. ಸೊ ಯಾರು ನೋಡ್ಕೋಬೇಕು? ಎಲೆಕ್ಟ್ರಾನಿಕ್ಸ್ ಆಫ್ ವಾಟರ್, ಇದು ಇಂಪಾರ್ಟೆಂಟು. ಆಮೇಲೆ ರಿಯಾಕ್ಷನ್ ಆಫ್ ಜಿಂಕ್, ಇದು ಇಂಪಾರ್ಟೆಂಟು. ಸೊ ಬುಕ್ಕಲ್ಲಿ ನೋಡ್ಕೊಳ್ಳಿ, ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಇವು ಚಿತ್ರಗಳಿವೆ, ಡಯಾಗ್ರಾಮ್ಸು. ನೆಕ್ಸ್ಟು ಓಪನ್ ಆ್ಯಂಡ್ ಕ್ಲೋಸಿಂಗ್ ಸ್ಟೊಮಾಟ, ವೇರಿ ಇಂಪಾರ್ಟೆಂಟು. ಓಪನ್ ಕೇಳ್ಬೋದಿಲ್ಲ, ಕ್ಲೋಸಿಂಗ್ ಕೇಳ್ಬೋದು. ನೆಕ್ಸ್ಟು ಹ್ಯೂಮನ್ ಹಾರ್ಟು, ವೇರಿ ಇಂಪಾರ್ಟೆಂಟು. ಹ್ಯೂಮನ್ ಹಾರ್ಟ್ ಆರ್ ಬ್ರೈನ್, ಎರಡರಲ್ಲಿ ಒಂದು ಕೇಳ್ತಾರೆ ಎಕ್ಸಾಮ್ನಲ್ಲಿ, 4 ಮಾರ್ಕ್ಸಿಗೆ ಕೇಳ್ತಾರೆ, ಹ್ಯೂಮನ್ ಹಾರ್ಟ್ ಆರ್ ಬ್ರೈನ್. ನೆಕ್ಸ್ಟು ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್, ವೇರಿ ಇಂಪಾರ್ಟೆಂಟು. ಸೊ ಮೇ ಬಿ ಇದನ್ನ 3 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ಎಲೆಕ್ಟ್ರಾನಿಕ್ ರಿಫ್ಲೆಕ್ಷನ್ ಆಫ್ ಕಾಪರ್, ವೇರಿ ಇಂಪಾರ್ಟೆಂಟು. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ನೆಫ್ರಾನ್, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು ಹ್ಯೂಮನ್ ಬ್ರೈನ್, ಎಲ್ಎಸ್ ಆಫ್ ಹ್ಯೂಮನ್ ಬ್ರೈನ್. ಹೇಳಿದ್ದಲ್ವಾ ನಿಮಗೆ? ಹ್ಯೂಮನ್ ಬ್ರೈನ್ ಕೇಳ್ತಾರೆ, ಇಲ್ಲ ಹ್ಯೂಮನ್ ಹಾರ್ಟ್ ಕೇಳ್ತಾರೆ. 2 ಕ್ವಶನಲ್ಲಿ 1 ಕ್ವಶನ್ನು ಫಿಕ್ಸು. ನೆಕ್ಸ್ಟು ಏನಿದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡಿ, ಸಿಂಬಾಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಂಪೋನೆಂಟ್ಸ್ ಇನ್ ಸರ್ಕ್ಯೂಟ್ ಡಯಾಗ್ರಾಮ್ಸ್, ವೇರ್ ಇಂಪಾರ್ಟೆಂಟು. 1 ಮಾರ್ಕ್ಸಿಗೆ ಕೇಳ್ತಾರೆ. ಏನು ನೋಡ್ಕೊಳ್ಳಿ ನೀವು? ಸಿಂಬಾಲ್ಸ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಅವ್ರ ನೇಮ್ ಕೊಡ್ತಾರೆ, ಸಿಂಬಾಲ್ಸ್ ನೋಡ್ಕೊಳ್ಳಿ. 1 ಮಾರ್ಕ್ಸಿಗೆ ಕೇಳ್ತಾರೆ. ಕಂಪೋನೆಂಟ್ಸ್ ನೋಡ್ಕೊಳ್ಳಿ, ಕಂಪೋನೆಂಟ್ಸ್ ಆ್ಯಂಡ್ ಸಿಂಬಾಲ್ಸ್ ನೋಡ್ಕೊಳ್ಳಿ. ಅವರು ಕಂಪೋನೆಂಟ್ಸ್ ಹೆಸರು ಕೊಡ್ತಾರೆ, ನೇಮ್ ಕೊಡ್ತಾರೆ, ನೀವು ಸಿಂಬಾಲ್ಸನ್ನ ಬರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಏನು ಎಲೆಕ್ಟ್ರಿಕ್ ಸೆಲ್ ಕೊಟ್ಟರೆ ಸಿಂಬಾಲ್ ಬರಬೇಕು. ಈ ರೀತಿ 2 ಕ್ವಶನ್ ಕೊಡ್ತಾರೆ 1 ಮಾರ್ಕ್ಸ್ಗೆ. ನೆಕ್ಸ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಓಮ್ಸ್ ಲಾ, ವೇರಿ ಇಂಪಾರ್ಟೆಂಟು. ನೆಕ್ಸ್ಟು ರೆಸಿಸ್ಟರ್ಸ್ ಇನ್ ಸೀರೀಸ್, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಪ್ಯಾರಲಲ್ ನೋಡ್ಕೊಳ್ಳಿ. ಅದಾದಮೇಲೆ ಸ್ಟಿಗ್ಮಾನು ಇಂಪಾರ್ಟೆಂಟು, ಕೇಳ್ಬೋದು. ಆಮೇಲೆ ಸ್ಟ್ರೇಟ್ ಕಂಡಕ್ಟಿಂಗ್ ವೈರ್, ಇದು ಇಂಪಾರ್ಟೆಂಟು. ಸೊ ಒಟ್ಟಿನಲ್ಲಿ ನೋಡ್ಕೊಳ್ಳಿ. ಇಷ್ಟೆಲ್ಲ ನೋಡ್ಕೊಂಡ್ರೆ ನಿಮಗೆ 12 ಮಾರ್ಕ್ಸ್ ಬರ್ತವೆ. ನೆಕ್ಸ್ಟು 16 ರೇ ಡಯಾಗ್ರಾಮ್ಸ್ ಆಫ್ ಕನ್ಕೇವ್ ಮಿರರ್, ವೇರ್ ಇಂಪಾರ್ಟೆಂಟು. ರೇ ಡಯಾಗ್ರಾಮ್ಸ್ ಕೇಳ್ತಾರೆ. ಕನ್ಕೇವ್ ಮಿರರ್ ಕೇಳ್ಬೋದು, ಲೆನ್ಸ್ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. A B C D E F ಎಟ್ ಇನ್ಫಿನಿಟಿ, B ಬಿಯಾನ್ C, C ಎಟ್ C, D ಬಿಟ್ವೀನ್ C ಆ್ಯಂಡ್ F, E ಎಟ್ F, F ಬಿಟ್ವೀನ್ P ಆ್ಯಂಡ್ F ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಕೊಡ್ತಾರೆ. 3 ಮಾರ್ಕ್ಸಿಗೆ ಕ್ವಶನ್ ಬರ್ತದೆ. ಇದು ಕನ್ಕೇವ್ ಮಿರರ್ ಕೇಳ್ಬೋದು ಅಥವಾ ಲೆನ್ಸ್ ಕೇಳ್ಬೋದು. ಒಟ್ಟಿನಲ್ಲಿ ಒಂದು 3 ಮಾರ್ಕ್ಸಿಗೆ ಕೊಡ್ತಾರೆ, ನೋಡ್ಕೊಳ್ಳಿ. ಬುಕ್ಕಲ್ಲಿ ನೋಡ್ಕೋಬೋದು, A B C D ಡಯಾಗ್ರಾಮ್ಸ್ ಜೊತೆಗೆ ನೋಡ್ಕೊಳ್ಳಿ. ಲೆನ್ಸ್ ಅಂತ ಬಂದಾಗ ನೋಡಿ, A ಎಟ್ ಇನ್ಫಿನಿಟಿ, B ಬಿಯಾನ್ 2F1, C ಎಟ್ 2F1, D ಬಿಟ್ವೀನ್ F1 ಆ್ಯಂಡ್ 2F1, E ಎಟ್ ಫೋಕಸ್ F1, F ಬಿಟ್ವೀನ್ ಫೋಕಸ್ F1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ O. ಸೊ 2 ಕ್ವಶನಲ್ಲಿ ನಿಮಗೆ 1 ಕ್ವಶನ್ ಬರ್ತದೆ. ಲೆನ್ಸ್ ಕೊಡ್ಬೋದು, ಮಿರರ್ ಕೊಡ್ಬೋದು. ನೆಕ್ಸ್ಟು ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್, ವೇರಿ ಇಂಪಾರ್ಟೆಂಟು. ಸೊ ಮೇ ಬಿ ಇದನ್ನ 2 ಮಾರ್ಕ್ಸಿಗೆ ಕೊಡ್ಬೋದು ಅನ್ಕೋತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ SI ಯೂನಿಟ್ಸ್, 2 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಂಡಿರಿ. ಏನು SI ಯೂನಿಟ್ಸು, ಎಲೆಕ್ಟ್ರಿಸಿಟಿ, ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲ ಬರ್ತವೆ. ಚಾರ್ಜ್, ಪವರ್, ಲೆನ್ಸ್ ಎಲ್ಲ ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟು ಲಿಸ್ಟಿಂಗ್ ಔಟ್ ದ ಯೂಸಸ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಕಂಪೌಂಡ್ಸ್, 3 ಮಾರ್ಕ್ಸಿಗೆ ಕೊಡ್ತಾರೆ. ಎಲ್ಲ ನೋಡ್ಕೋಬೇಕು. ಸೋಡಿಯಂ ಕಾರ್ಬೊನೇಟ್ ಮೀನ್ಸ್ ವಾಷಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮೀನ್ಸ್ ಬೇಕಿಂಗ್ ಸೋಡಾ, ಆಮೇಲೆ ಕ್ಯಾಲ್ಸಿಯಂ
oxychloride means bleaching powder. Next plaster of Paris, ethanol ಎಲ್ಲ ಕೂಡ ಇಂಪಾರ್ಟೆಂಟು. ಎಥನೋಯಿಕ್ ಆಸಿಡ್ ಅಥವಾ ವಿನೆಗರ್ ಅಂತ ಕರೀತಾರೆ. ಎಸ್ಟರ್ಸ್ ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಕೇಳ್ತಾರೆ 3 ಮಾರ್ಕ್ಸ್ ಒಂದು ಕೇಳ್ತಾರೆ. ನೆಕ್ಸ್ಟು ಲಿಸ್ಟಿಂಗ್ ಔಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಡೈಜೆಸ್ಟಿವ್ ಎಂಜಿಮಿನ್ಸ್ 1 or 2 ಮಾರ್ಕ್ಸಿಗೆ ಕೇಳ್ತಾರೆ. ಪೆಪ್ಸಿನ್, ರೆನಿನ್, ಟ್ರೈಪ್ಸಿನ್ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಲಿಸ್ಟಿಂಗ್ ಔಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಪ್ಲ್ಯಾಂಟ್ ಹಾರ್ಮೋನ್ಸ್ ನೋಡ್ಕೊಳ್ಳಿ, ಆಮೇಲೆ ಫಂಕ್ಷನ್ಸು ಆಕ್ಸಿನ್, ಜಿಬರ್ಲಿನ್ಸ್, ಸೈಟೋಕಿನಿನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟು. ರಿಮೆಂಬರ್ ಲಿಸ್ಟ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾರ್ಮೋನ್ ದೇ ಸೀಕ್ರೆಟ್ ದೇರ್ ಫಂಕ್ಷನ್ 2 ಮಾರ್ಕ್ಸ್ಗೆ. ಗ್ಲ್ಯಾಂಡ್ ನೋಡ್ಕೊಳ್ಳಿ, ಹಾರ್ಮೋನ್ ಆ್ಯಂಡ್ ಫಂಕ್ಷನ್. ಸೊ ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲ ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಫಂಕ್ಷನಲ್ ಗ್ರೂಪ್ ಆಫ್ ಹೈಡ್ರೋಕಾರ್ಬನ್ ಕಂಪೌಂಡ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಫಂಕ್ಷನಲ್ ಗ್ರೂಪ್ಸ್ನ ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ, ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವೆಶ್ಚನ್ ಹೇಳ್ತೀನಿ. ನೆಕ್ಸ್ಟು ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. ವೇರ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ಸು ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ತುಂಬ ಏನಿಲ್ಲ, ಒಂದು 2 or 3 ಡಿಫ್ರೆನ್ಸ್ ನೋಡ್ಕೊಳ್ಳಿ. ಹೆಚ್ಚಾಗಿ ನಮಗೆ 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಾಗಿ ಕೇಳ್ತಾರೆ. 2 or 3 ಮಾರ್ಕ್ಸು ಅಷ್ಟೇ. ನೆಕ್ಸ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸ್ 20 ಮಾರ್ಕ್ಸಿಗೆ ಕೇಳ್ತಾರೆ. 20 ಮಾರ್ಕ್ಸು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸು. ಮೇನ್ ಕ್ವಶನ್ ನೋಡಿ, ಸ್ಟೇಟ್ ಓಮ್ಸ್ ಲಾವ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸ್ಟೇಟ್ ಓಮ್ಸ್ ಲಾವ್. ಆಮೇಲೆ ಡಿಫೈನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಫೆನ್ಸ್, ಸ್ಟೇಟ್ಸ್ ಜೌಲ್ಸ್ ಲಾ ಆ್ಯಂಡ್ ಹೀಟಿಂಗ್, ಲಾ ಆಫ್ ಹೀಟಿಂಗ್, ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಎ ಲೈಟ್, ಸ್ಟೇಟ್ ದ ಲಾಸ್ ಆಫ್ ದ ರಿಫ್ರಾಕ್ಷನ್ ಆಫ್ ಲೈಟ್. ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಡಿಫೈನ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೆಕ್ಸ್ಟು ಮೆನ್ಷನ್ ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್. ಇನ್ನು ವಾಟ್ ಈಸ್ ಸೋಲಿನಾಯ್ಡ್, ವೆರಿ ಇಂಪಾರ್ಟೆಂಟು ಸೋಲಿನಾಯ್ಡ್. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ವಿಡಿಯೋನ ಪಾಸ್ ಮಾಡಿ ಉತ್ತರ ಸಹಿತ ನೋಡ್ಕೊಳ್ಳಿ, ವಿತ್ ಆನ್ಸರ್ಸ್ ನೋಡ್ಕೊಳ್ಳಿ. ಸಪೋರ್ಟ್ ತುಂಬಾ ಬೇಕು ಫ್ರೆಂಡ್ಸ್, ಶೇರ್ ಮಾಡಿ. ಆಲ್ಮೋಸ್ಟ್ ನಿಮಗೆ ಸಪೋರ್ಟ್ ವಿಡಿಯೋನ ಶೇರ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಹಾಕೋಕ್ಕೆ ಸಹಾಯ ಆಗ್ತದೆ. ಸೊ ನೆಕ್ಸ್ಟ್ ತುಂಬಾ ಹಾಕಬೇಕು ಇಂಗ್ಲೀಷ್ ಮೀಡಿಯಮು, ತಪ್ಪದೆ ಶೇರ್ ಮಾಡಿ ಎಲ್ಲರಿಗೂ. ಸೊ ಕನ್ನಡ ಮೀಡಿಯಮ್ ಹೋಲಿಸಿದರೆ ತುಂಬಾ ಸಪೋರ್ಟ್ ಕಡಿಮೆ ಇದೆ ಇಂಗ್ಲೀಷ್ ಮೀಡಿಯಮು. ಸೊ ಖಂಡಿತ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಸೊ ನೋಡೋಣ ಶೇರ್ ಮಾಡ್ತಿಲ್ಲ ಅಂತ, ಖಂಡಿತ ಶೇರ್ ಮಾಡಿ. ಇದು ಕೂಡ ಇಂಪಾರ್ಟೆಂಟು, ವಾಟ್ ಆರ್ ಅಯೋನಿಕ್ ಕಂಪೌಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಶೋ ದ ಫಾರ್ಮೇಷನ್ ಆಫ್ NaCl ಆ್ಯಂಡ್ MgCl2 ವಿತ್ ದ ಹೆಲ್ಪ್ ಆಫ್ ದ ಎಲೆಕ್ಟ್ರಾನ್ ಡೋರ್ ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ದ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್ ವೆರಿ ಇಂಪಾರ್ಟೆಂಟು. ಮೇ ಬಿ ಇದನ್ನು 4 ಮಾರ್ಕ್ಸಿಗೆ ಕೊಡ್ತಾರೆ, AB ಕ್ವಶನ್ನು. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪಾತ್ವೇ ಆಫ್ ಗ್ಲೂಕೋಸ್ ಬ್ರೇಕ್ ಡೌನ್ ಇನ್ ವೇರಿಯಸ್ ಸೆಲ್ಸ್. ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ಕೂಡ ಹೋದ ವರ್ಷ ಕೇಳಿದರೆ, ದಿಸ್ ಇಯರ್ ಕೂಡ ಬರ್ಬೋದು. ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್, ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟು. ಸೊ ಒಂದೇ ಅಂತ ಹೇಳಲ್ಲ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟು. ಫಾದರ್ ಓನ್ಲಿ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಆಫ್ ಎ ಚೈಲ್ಡ್. ವೈ? ಹೌ ವಿಲ್ ದ ಬೇಬಿ ಗರ್ಲ್ ಸೆಕ್ಸ್ ಬಿ ಡಿಟರ್ಮೈನ್ಡ್? ಮೇ ಬಿ ಇದನ್ನ 4 ಮಾರ್ಕ್ಸಲ್ಲಿ AB ಕ್ವಶನ್ ಕೊಡ್ತಾರೆ. ಓಕೆ. ಆಮೇಲೆ ಓಜೋನ್ ಲೇಯರ್ ಈಸ್ ಎ ಬೋನ್ ಟು ಲೈಫ್ ಆನ್ ದ ಅರ್ತ್. ವೆರಿ ಇಂಪಾರ್ಟೆಂಟು, ಜಸ್ಟಿಫೈ ನೋಡ್ಕೊಳ್ಳಿ. ಸೊ ಇಷ್ಟೊಂದು ಪ್ಯಾಕೇಜು ಈಗೆಲ್ಲ ಚಾನಲ್ ಮಗೆ. ಸೊ ಇಂಗ್ಲೀಷ್ ಮೀಡಿಯಮು ಸೈನ್ಸ್ ಸಂಬಂಧಪಟ್ಟಂತೆ ಒಂದು ಮಾಲ್ ಪೇಪರ್ ಹಾಕಿರ್ತೀನಿ, ಮಾಲ್ ಪೇಪರು ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಗಳು. ಇದು ಪಾಸಿಂಗ್ ಪ್ಯಾಕೇಜು. ನೋಡೋಣ, ನಿಮ್ಮ ಸಪೋರ್ಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ. ಇಂಪಾರ್ಟೆಂಟು ಮಲ್ಟಿಪಲ್ ಕ್ವಶನ್ಗಳು, 1 ಮಾರ್ಕ್ಸು 2 ಮಾರ್ಕ್ಸು ಎಲ್ಲ ಕೊಡ್ತೀನಿ. ಜಸ್ಟ್ ಶೇರ್ ಮಾಡಿ, ವಿಡಿಯೋ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಒಟ್ಟಿನಲ್ಲಿ ಶೇರ್ ಮಾಡಿ. ಇಂಗ್ಲೀಷ್ ಮೀಡಿಯಮಿಂದ ಸಪೋರ್ಟ್ ಬೇಕು, ಅವಾಗ ಮಾತ್ರ ನಮಗೆ ನೆಕ್ಸ್ಟ್ ಬರೋ ವಿಡಿಯೋಗಳು ಸಿಗ್ತವೆ. ಓಕೆ, ತಪ್ಪದೆ ಸಪೋರ್ಟ್ ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಏನೇ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.